ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಬ್ಬದ ನಡುವೆ ಹೂವು ಹಣ್ಣು ತರಕಾರಿ ಖರೀದಿ ಜೋರಾಗಿದೆ. ಅದರಲ್ಲೂ ಮಾವಿನ ತೋರಣ, ಬಾಳೆ ಎಲೆ, ಕಹಿಬೇವು ಸೊಪ್ಪನ್ನ ಜನ ಜಾಸ್ತಿ ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸದ್ಯ ವ್ಯಾಪಾರ ಹೇಗಿದೆ ಅಂತ ಗ್ರಾಹಕರು ಹಾಗೂ ವ್ಯಾಪಾರಸ್ಥರ ಜೊತೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಮಾತಾಡಿದ್ದಾರೆ. ನೋಡ್ಕೊಂಡು ಬನ್ನಿ. ಮಾರ್ಕೆಟಲ್ಲಿ ಯುಗಾದಿ ಹಬ್ಬಕ್ಕೆ ವೆರೈಟಿ ಆದಂತಹ ಹೂಗಳು ಬಂದಿರುವಂಥದ್ದು ಸದ್ಯ ನೀವು ನೋಡ್ತಾ ಇರ್ಬೋದು. ಚೆಂಡು ಹೂ ಆಗಿರ್ಬೋದು, ಕನಕಾಂಬರ ಆಗಿರ್ಬೋದು, ಅಂದರೆ ಒಂದೊಂದು ರೀತಿಯಾದಂತಹ ಹೂಗಳನ್ನು ಕೂಡ ಯುಗಾದಿ ಹಬ್ಬದ ಸಂಭ್ರಮಕ್ಕೆ ಈಗಾಗಲೇ ಮಾರ್ಕೆಟಲ್ಲಿ ತಂದಿಸಿದ್ದಾರೆ. ಪ್ರತಿಯೊಂದು ಮಾಲೆಗಳು ಕೂಡ ವಿಶೇಷವಾಗಿದೆ. ಅದರಲ್ಲೂ ಕೂಡ ಕಮಲದ ಹೂಗಳಾಗಿರ್ಬೋದು, ಸೇವಂತಿ ಆಗಿರ್ಬೋದು, ಕನಕಾಂಬರ ಆಗಿರ್ಬೋದು, ರೋಸ್ ಇದ್ದಾಗಿರ್ಬೋದು, ಹೀಗೆ ಬಹುತೇಕ ಮಾಲೆಗಳು ಕೂಡ ಇಲ್ಲಿ ಬಂದಿರುವಂಥದ್ದು. ಸದ್ಯ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಬಹಳಷ್ಟು ಸಂಭ್ರಮದಿಂದ ಹಬ್ಬವನ್ನು ಆಚರಿಸ್ತಾರೆ. ಅದರಲ್ಲೂ ಕೂಡ ಹೂವನ್ನು ಇಟ್ಟು ಒಂದು ಪೂಜೆಯನ್ನು ಮಾಡುವಂಥದ್ದು, ತದನಂತರ ಕುಟುಂಬಸ್ಥರು ಸೇರಿಕೊಂಡು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಇಲ್ಲಿರೋರನ್ನ ಕೇಳುವ, ಮೇಡಮ್ ವ್ಯಾಪಾರ ಹೇಗಿದೆ? ಹೂವಿನ ದರ ಏರಿಕೆ ಆಗಿದೆ, ಹೇಗೆ ಯುಗಾದಿ ಹಬ್ಬಕ್ಕೆ? ಎಲ್ಲ ಸ್ವಲ್ಪ ಬೆಲೆ ಇದೆ. ಮಲ್ಲಿಗೆ, ಕನಕಾಂಬರ, ಶಾವಂತಿಗೆ ಮಾರೆ ಎಲ್ಲ ಬೆಲೆ ಇದೆ. ಸಂಜೆ ಮೇಲೆ ವ್ಯಾಪಾರ ಆಗುತ್ತೆ. ಎಲ್ಲ ಮಾರು 200, 150. ಇದೆಲ್ಲ 200 ರೂಪಾಯಿ ಮಾರು. ಮಲ್ಲಿಗೆ ಎಲ್ಲ 250 ರೂಪಾಯಿ ಮಾರು. ಇನ್ಮೇಲೆ ಬರ್ತಾರೆ ಮಧ್ಯಾಹ್ನ ಮೇಲೆ. ಆಗುತ್ತಮ್ಮ, ಪರವಾಗಿಲ್ಲ, ಏನು ಮೋಸ ಏನಾಗಲ್ಲ. ಹಬ್ಬಕ್ಕಂದ್ರೆ ವ್ಯಾಪಾರ ಹಾಗೆ ಆಗುತ್ತೆ. ಹೂವು ಇಲ್ಲಿ ಚೆನ್ನಾಗಿರುತ್ತಲ್ಲ, ಮಲ್ಲೇಶ್ವರಮಲ್ಲಿ ಎಲ್ಲರೂ ಬರ್ತಾರೆ. ಹಂಗಲ್ಲ ಏನಿಲ್ಲ, ಹೂವು ಮಾಮೂಲಿ ರೇಟ್ಗಿನ್ನ 20 ರೂಪಾಯಿ ಜಾಸ್ತಿ ಆಗಿರುತ್ತೆ ಅಷ್ಟೇ. ಇಲ್ಲ, ನಮಗೂ ಅಲ್ಲಿ ಜಾಸ್ತಿ ಸಿಕ್ಕುತ್ತೆ. 10 ರೂಪಾಯಿ ಅಲ್ಲಿಂದ ನಮಗೂ ಒಂದು 5 ರೂಪಾಯಿ ಲಾಭ ಸಿಕ್ಬೇಕಂತಾನೆ ಅಲ್ವಾ ನಾವು ತಗೊಂಬಂದು ಮಾರೋದು. ಹೌದು, ವ್ಯಾಪಾರ ಮಾಡೋರಿಗೆ ಕೂಡ ಲಾಭ ಬೇಕಾಗುತ್ತೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದಕ್ಕೆ ಮಾರುಗೆ 200 ರೂಪಾಯಲ್ಲೇ ಇರುವಂಥದ್ದು. ಸೊ ಹಬ್ಬದ ಖರೀದಿಯಲ್ಲಿ ಇದ್ದೀರಾ ಮೇಡಮ್, ಹೇಗೆ ಅನಿಸ್ತಾ ಇದೆ? ಹೇಗೆ ಬೆಲೆ ಎಲ್ಲ ಹೇಗಿದೆ? ಬೆಲೆ ಅಂತೂ ಹಾಗೆ ಇದೆ. ಬೆಲೆ ಕಡಿಮೆ ಆಗೋದಂತೂ ಏನಿಲ್ಲ, ಜಾಸ್ತಿನೇ ಇದೆ. ಇನ್ನು ಮಾರ್ಕೆಟ್ ಈಗ ಓಪನ್ ಆಗ್ತಾ ಇದೆ, ನೋಡಬೇಕು ಸಂಜೆ ಕಮ್ಮಿ ಆಗುತ್ತಾ ಏನಂತ ಹೇಳಿ. ಬಾಳೆ ಎಲೆ 10 ಎಲೆಗೆ 50 ರೂಪಾಯಿ ಕೊಟ್ಟಿದ್ದೀನಿ ಮೇಡಮ್. ಹೌದು, ಹಬ್ಬದ ಸಂದರ್ಭದಲ್ಲಿ ಜಾಸ್ತಿನೇ ಇರುತ್ತೆ. ಹೌದು, ಬೆಲೆ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಬಿಡೋ ಹಾಗಿಲ್ಲ, ಹಬ್ಬ ಬಿಡೋ ಹಾಗಿಲ್ಲ, ಮಾಡಲೇಬೇಕು. ಸೆಲೆಬ್ರೇಷನ್ ಮಾಡ್ತೀರಾ? ನಮ್ಮದು ಗುಡಿ ಪಾಡ್ವ, ನಾವು ಮರಾಠಾಸು. ಗುಡಿ ಪಾಡ್ವ ಗುಡಿ ಇಟ್ಟು ನಾವು ಬೆಳಗ್ಗೆನೆ ಸೂರ್ಯೋದಯ ಟೈಮಿಗೆ ಪೂಜೆ ಮಾಡ್ತೇವೆ, ಒಬ್ಬಟ್ಟು ಮಾಡ್ತೇವೆ. ಎಲ್ಲರೂ ಮನೆ ಮಂದಿ ಎಲ್ಲ ಬರ್ತಾರೆ, ಬಂದು ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಮಾಡ್ತೇವೆ ಮೇಡಮ್. ಸ್ವೀಟ್ ಎಲ್ಲ ಏನು ಮಾಡ್ತೀರಾ? ಹೋಳಿಗೆ ಮಾಡ್ತೇವೆ, ಒಬ್ಬಟ್ಟು, ಪೂರನ್ ಪೋಳಿ ಮಾಡ್ತೇವೆ ನಾವು. ಗಸಗಸೆ ಪಾಯಸ ಅದ್ರ ಒಟ್ಟಿಗೆ ತಿನ್ನಲಿಕ್ಕೆ ವಿಧ ವಿಧದ ಅಡುಗೆಗಳಿರುತ್ತೆ. ಮಾವಿನಕಾಯಿ ಚಿತ್ರಾನ್ನ ಇದಕ್ಕೆ ಫೇಮಸ್ಸು ಮಾಡ್ತೇವೆ ಮೇಡಮ್. ಹೌದು, ಥ್ಯಾಂಕ್ ಯು. ಯುದ್ಧದ ಪರಿಣಾಮವಾಗಿ ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ಬೆಲೆ ಏರಿಕೆ ಬಿಸಿ ತಟ್ಟಿದೆ ಅಂತ ಹೇಳ್ಬೋದು. ಹಾಗೆಯೇ ಬಹುತೇಕ ಹೋಟೆಲ್ಗಳನ್ನು ಕ್ಲೋಸ್ ಮಾಡಲಾಗಿತ್ತು. ಆದರೆ ಹಬ್ಬದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಇದ್ದುಕೊಂಡು ಹಬ್ಬವನ್ನು ಬಹಳಷ್ಟು ಸಂಭ್ರಮದಿಂದ ಆಚರಿಸ್ತಾರೆ. ತದನಂತರ ಸಾಲು ರಜೆ ಇರುವ ಕಾರಣಕ್ಕಾಗಿ ಹಬ್ಬದ ಸಂದರ್ಭದಲ್ಲಿ ಹೋಟೆಲ್ಗಳಿಗೆ ಹೋಗಿ ಒಂದು ಊಟವನ್ನು ಸವಿತಾರೆ. ಈ ಕಾರಣಕ್ಕಾಗಿ ಇರುವಂತಹ ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು, ಸೌದೆ ಒಲೆ, ಬಾಯ್ಲರ್ ಆಗಿರ್ಬೋದು, ಎಲೆಕ್ಟ್ರಿಕ್ ಸೌಂಡನ್ನು ಬಳಸಿಕೊಂಡು ಒಂದು ಅಡಿಗೆಯನ್ನು ಕೂಡ ಮಾಡೋದಕ್ಕೆ ಈಗಾಗಲೇ ಹೋಟೆಲ್ ಅವರು ಕೂಡ ಈಗಾಗಲೇ ತಯಾರಿ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಮಾರ್ಕೆಟ್ಗಳಲ್ಲಿ ಕೂಡ ಹೂವಿನ ಬೆಲೆ ಆಗಿರ್ಬೋದು, ಹಣ್ಣು ತರಕಾರಿ ಬೆಲೆ ಕೂಡ ಕೊಂಚ ಏರಿಕೆ ಆಗಿದೆ. ಯಾಕಂದರೆ ಯುಗಾದಿ ಹಬ್ಬ ಎಲ್ಲರೂ ಕೂಡ ಸಂಭ್ರಮದಿಂದ ಆಚರಿಸ್ತಾರೆ. ನಮ್ಮ ಹಿಂದೂ ಸಂಪ್ರದಾಯದಂತೆ ದೇವರಿಗೆ ದೀಪವನ್ನು ಹಚ್ಚಿ, ದೇವರಿಗೆ ಹೂವನ್ನು ಅಲಂಕಾರ ಮಾಡಿ, ಮಾವಿನ ತೋರಣ ಕಟ್ಟಿ, ಹಾಗೆಯೇ ಬೇವು ಬೆಲ್ಲ ಸವಿದು ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸ್ತಾರೆ. ಬೆಲೆ ಏರಿಕೆಯ ನಡುವೆ ಕೂಡ ಗ್ರಾಹಕರು ಕೂಡ ಈಗಾಗಲೇ ಖರೀದಿಯಲ್ಲಿ ತೊಡಗಿರುವಂಥದ್ದು. ಜನಸಾಮಾನ್ಯರಾಗಿರ್ಬೋದು, ಹೋಟೆಲ್ನ ಸಿಬ್ಬಂದಿಗಳು ಕೂಡ, ಅಂದರೆ ಬಿಕ್ಕಟ್ಟಿನ ಪರಿಸ್ಥಿತಿ ಇದ್ರೂ ಕೂಡ ನಾವು ಎಲ್ಲೋ ಒಂದು ಕಡೆ ಎಲ್ಲ ರೀತಿಯಾಗಿ ಮ್ಯಾನೇಜ್ ಮಾಡಿಕೊಂಡು ಈ ಹಬ್ಬವನ್ನು ಸಂಭ್ರಮದಿಂದ ಆಚರಿಸ್ತೀವಿ ಅನ್ನೋ ಮಾತನ್ನು ಹೇಳಿದ್ರು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.